ಸರ್, ಕರ್ಮಕ್ಕೂ ಹಾಗೂ ಪಿತೃಪಕ್ಷಕ್ಕೂ ಸಂಬಂಧ ಏನು? ಅಂದರೆ ಸಾಕಷ್ಟು ಸಾರಿ ನಾವು ಕೇಳಿರ್ತೀವಿ, ಅಂದರೆ ನಾವು ಮಾಡಿದಂತಹ ಕರ್ಮಗಳು ಪಿತೃಪಕ್ಷಗಳಿಗೂ ಸಂಬಂಧ ಇದೆ ಅಂತ ಹೇಳಿ, ಅದ್ರ ಬಗ್ಗೆ ಹೇಳಿ ಸರ್. ಕರ್ಮಕ್ಕೂ ಮತ್ತು ಪಿತೃಪಕ್ಷಕ್ಕೆ ನೇರವಾದಂತಹ ಸಂಬಂಧ ಇಲ್ಲ. ಆದರೆ ಗತಿ ಸೇರತಕ್ಕಂಥವ್ರು, ಮರಣ ಹೊಂದಿರತಕ್ಕಂಥವ್ರು ಯಾವ ಕಾರಣದಿಂದ ಮರಣ ಹೊಂದಿದರೋ ಅವರ ಕರ್ಮ ಏನಿತ್ತು, ಆ ಕಾರಣದಿಂದ ಮುಂದಿನ ಒಂದು ಸಂತತಿ ಪರಂಪರೆಯಲ್ಲಿ ಆ ಕರ್ಮದ ಪ್ರಭಾವ ಯಾವ ರೀತಿಯಾಗಿರುತ್ತೆ ಅನ್ನತಕ್ಕಂತಹ ವಿಶ್ಲೇಷಣೆಯನ್ನು ಮಾಡಬಹುದು. ಜೊತೆಯಲ್ಲಿ ನಮಗೆ ಇರತಕ್ಕಂತಹ ಒಂದು ಜನ್ಮಾನುಸಾರವಾಗಿ ಕರ್ಮಾನುಸಾರೇಣ ಬುದ್ಧಿ, ಪೂರ್ವಜನ್ಮ ಕೃತಂ ಪಾಪಂ ರೋಗರೂಪೇಣ ಬಾಧ್ಯತೆ, ಹೀಗೆಲ್ಲ ಹೇಳ್ತಾರೆ. ಅಂದರೆ ಯಾವ ಜನ್ಮದ ಕರ್ಮಾಂತರದ ಒಂದು ಫಲದಿಂದ ಹೀಗೆ ಪುನರ್ಜನ್ಮದ ಬಗ್ಗೆ ವಿಶೇಷವಾಗಿ ನಂಬಿಕೆ ಇಟ್ಟುಕೊಂಡು ಇರತಕ್ಕಂತಹ ಒಂದು ಧರ್ಮ ಅಂತಂದರೆ ಅದು ಸನಾತನ ಸಂಸ್ಕೃತಿ, ಸನಾತನ ಧರ್ಮ. ಆದ್ದರಿಂದ ಈ ಕರ್ಮಕ್ಕೆ ಅನುಸಾರವಾಗಿ ಮಾನವ ಜನ್ಮ ಅನ್ನತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ಇತರ ಪ್ರಾಣಿಗಳಿಗಿಂತ ಮಾನವ ಜನ್ಮ ಅನ್ನತಕ್ಕಂಥದ್ದು ತುಂಬ ಶ್ರೇಷ್ಠವಾಗಿರತಕ್ಕಂಥದ್ದು. ಹಲವಾರು ಜನ್ಮಗಳಲ್ಲಿ ನಾವು ಮಾಡಿರ್ತಕ್ಕಂತಹ ಪುಣ್ಯ ಫಲದಿಂದ ನಮಗೆ ಮನುಷ್ಯ ಜನ್ಮ ಬರುತ್ತೆ. ಜಂತೂನಾಂ ನರಜನ್ಮ ದುರ್ಲಭಂ ಅಂತೇಳಿ ಹೇಳ್ತಾರೆ. ಇನ್ನಿತರ ಎಲ್ಲ ಪ್ರಾಣಿಗಳಿಗಿಂತ ಮನುಷ್ಯ ಜನ್ಮ ಅನ್ನತಕ್ಕಂಥದ್ದು ಶ್ರೇಷ್ಠವಾಗಿರತಕ್ಕಂಥದ್ದು. ಅದನ್ನೇ ದಾಸರು ಕೂಡ ಮನುಷ್ಯ ಜನ್ಮ ದೊಡ್ಡದು, ಅದನ್ನು ಹಾಡು ಮಾಡಿಕೊಳ್ಳಬೇಡಿ ಅಂತೇಳಿ ಹೇಳ್ತಾರೆ. ಅದರಿಂದ ಈ ಮನುಷ್ಯ ಜನ್ಮವನ್ನು ನಾವು ಸಾರ್ಥಕಪಡಿಸಿಕೊಳ್ಳಬೇಕಾದರೆ ನಮ್ಮ ಕರ್ಮ ಏನು, ಯಾವ ಕರ್ಮದಿಂದ ನಾವು ಜನಿಸಿದ್ದೇವೆ, ಆ ಕರ್ಮದ ಕಾರಣದಿಂದ ಜನಿಸಿದ ತಕ್ಕದಲ್ಲಿ ನಮ್ಮ ಪರಂಪರೆ ಏನು, ನಮ್ಮ ಸಂಸ್ಕೃತಿ ಏನು, ನಾವು ಯಾವ ರೀತಿಯಾಗಿ ಇದ್ದರೆ, ಯಾವ ರೀತಿಯಾದ ಆಚರಣೆಗಳನ್ನು ಮಾಡಿದರೆ, ಯಾವ ಆಚಾರ ವಿಚಾರಗಳನ್ನು ಅನುಸರಿಸಿದರೆ ನಮಗೆ ಕರ್ಮವನ್ನು ಕಳೆದುಕೊಳ್ಳಬಹುದು ಅನ್ನತಕ್ಕಂಥದ್ದು ನಾವು ತಿಳಿದುಕೊಳ್ಳಬೇಕು. ಈ ಎಲ್ಲ ಕರ್ಮಗಳ ಕಾರಣದಿಂದಲೇ ಕಷ್ಟ ಸುಖ ಇವೆಲ್ಲವೂ ಕೂಡ, ಲಾಭ ನಷ್ಟ ಎಲ್ಲವೂ ಕೂಡ ಬರತಕ್ಕಂಥದ್ದು. ಆದ್ದರಿಂದ ಜನ್ಮಾಂತರದ ಕರ್ಮದ ಕಾರಣದಿಂದ ಹಲವು ಕಾರಣಗಳಿಂದ ಅವರು ಮರಣ ಹೊಂದಿರ್ತಾರೆ. ಕೆಲವು ದುರ್ಮರಣ, ಕೆಲವುದು ಸಹಜವಾದಂಥ ಮರಣ, ಕೆಲವೊಂದು ಬೇರೆಯವರಿಂದ ಕೊಲೆ ಇಂತಹದ್ದು ಆಗತಕ್ಕಂಥದ್ದು, ಆಕಸ್ಮಿಕವಾದಂತಹ ರೋಗ ಬರತಕ್ಕಂಥದ್ದು, ಚಿಕ್ಕ ವಯಸ್ಸಿನಲ್ಲೇ ಮರಣ ಬರತಕ್ಕಂಥದ್ದು, ಅಥವಾ ಈಗ ಹಿಂದೆ ಬಂದಂತೆ ಈ ಕೊರೋನಾದಂತಹ ಸಾಂಕ್ರಾಮಿಕ ರೋಗಗಳು ಬಾಧಿಸಿ ಆ ಮೂಲಕ ಮರಣ ಹೊಂದತಕ್ಕಂಥದ್ದು ಎಲ್ಲ ಕರ್ಮ ಫಲವೇ. ಅದರಿಂದ ಈ ಕರೋನಾದಲ್ಲಿಯೂ ಕೂಡ ಎಲ್ಲರೂ ಮರಣ ಹೊಂದಲಿಲ್ಲ, ಕೆಲವರು ಮಾತ್ರ ಮರಣ ಹೊಂದಿಲ್ಲ. ಇದು ಕಾರಣ ಏನು? ಕರ್ಮ ಕಾರಣ ಆಗಿರತಕ್ಕಂಥದ್ದು. ಆದ್ದರಿಂದ ಯಾರೇ ಯಾವ ಕಾರಣದಿಂದ ಮರಣ ಹೊಂದಿದ್ದಾರೋ ಅದು ಕರ್ಮಕ್ಕೆ ಅನುಸಾರವಾಗಿ ಆಗಿರುತ್ತೆ. ಅದನ್ನು ನಾವು ತಿಳಿದುಕೊಂಡು ಆ ಮೂಲಕ ಆ ಕರ್ಮ ನಮ್ಮನ್ನು ಬಾಧಿಸಬಾರದು. ಅಂದರೆ ಪಿತೃಪಕ್ಷದಲ್ಲಿ ನಾವು ವಿಶೇಷವಾಗಿ ಆ ಕರ್ಮವನ್ನು ಕಳೆದುಕೊಳ್ಳುವುದಕ್ಕೆ ಪಿತೃ ಆರಾಧನೆಯನ್ನು ಮಾಡಬೇಕಾಗುತ್ತೆ. ಆದ್ದರಿಂದ ಆ ಕರ್ಮವನ್ನು ಕಳೆದುಕೊಳ್ಳುವುದಕ್ಕೆ ಪಿತೃಪಕ್ಷದಲ್ಲಿ ನಾವು ಮಾಡತಕ್ಕಂತಹ ವಿಶೇಷವಾದಂತಹ ಈ ಶ್ರಾದ್ದ ತೃತಿ ಏನಿದೆ ಅದು ಅಂತಹ ಕರ್ಮವನ್ನು ಕಳೆದು ಆ ಮೂಲಕ ಕರ್ಮ ಶುದ್ಧತೆಯನ್ನು ಕೊಟ್ಟು ಜೀವನಕ್ಕೆ ಔನ್ನತ್ಯವನ್ನು ಕೊಡುತ್ತೆ ಅಂತ ಹೇಳಿ ಹೇಳ್ಬೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.